ನಡೆದಂದು ಸುಂದರ ಫ್ಯಾಷನ್ ಲೋಕವೇ ಅನಾವರಣಗೊಂಡಿತ್ತು. ವರ್ಣರಂಜಿತ ಉಡುಗೆಗಳಲ್ಲಿ ಮೆಂಚಿದ ಯುವಕರು, ಯುವತಿಯರು ಹಾಗೂ ಪುಟಾಣಿ ಮಕ್ಕಳು ಆತ್ಮವಿಶ್ವಾಸದಿಂದ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿ ನೆರೆದಿದ್ದವರ ಮನಗೆದ್ದರು. ಪ್ರತಿಯೊಬ್ಬರ ನಡಿಗೆ, ವ್ಯಕ್ತಿತ್ವ ಹಾಗೂ ಪ್ರತಿಭೆ ಪ್ರೇಕ್ಷಕರ ಗಮನ ಸೆಳೆಯಿತು. ಈ ಅದ್ಧೂರಿ ಫ್ಯಾಷನ್ ಸಂಭ್ರಮ ನಡೆದದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆಯಲ್ಲಿ ಮಿಸ್ಟರ್ ಅಂಡ್ ಮಿಸ್ ಕರ್ನಾಟಕ ಸೂಪರ್ ಮಾಡೆಲ್ ಸ್ಪರ್ಧೆ. ಮಂದಿರದಲ್ಲಿ ವಿಶು ಕ್ರಿಯೇಷನ್ಸ್ ವತಿಯಿಂದ ಅದ್ಧೂರಿ ಕಾರ್ಯಕ್ರಮ. ಯುವಕರು, ಯುವತಿಯರು ಹಾಗೂ ಮಕ್ಕಳಿಂದ ಆಕರ್ಷಕ ರ್ಯಾಂಪ್ ವಾಕ್. ಬೆಳಕಿನ ಕಿರಣಗಳ ನಡುವೆ ಕಂಗೊಳಿಸುತ್ತಿದ್ದ ಅದ್ಧೂರಿ ವೇದಿಕೆ, ಕಿವಿಗೆ ಇಂಪು ನೀಡುತ್ತಿದ್ದ ಸಂಗೀತದ ಆಲಯಕ್ಕೆ ತಕ್ಕಂತೆ ಆತ್ಮವಿಶ್ವಾಸದಿಂದ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕುತ್ತಿದ್ದ ಯುವತಿಯರು, ಮತ್ತೊಂದೆಡೆ ಸ್ಟೈಲಿಶ್ ಲುಕ್ನಲ್ಲಿ ಮಿಂಚುತ್ತಿದ್ದ ಯುವಕರು. ಇವರಿಗಿಂತ ನಾವೇನು ಕಡಿಮೆ ಎನ್ನುವಂತೆ ಪುಟಾಣಿ ಮಕ್ಕಳು ಕೂಡ ತಮ್ಮ ಮುಗ್ಧ ನಗೆಯೊಂದಿಗೆ ರ್ಯಾಂಪ್ ವಾಕ್ ಮಾಡಿ ನೆರೆದಿದ್ದವರ ಗಮನ ಸೆಳೆದರು. ಹೌದು, ಈ ಮನಮೋಹಕ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ. ವಿಶು ಕ್ರಿಯೇಷನ್ಸ್ ವತಿಯಿಂದ ಆಯೋಜಿಸಲಾದ ಮಿಸ್ಟರ್ ಅಂಡ್ ಮಿಸ್ ಕರ್ನಾಟಕ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ, ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಗೆಲ್ಲುವ ಛಲ, ಪ್ರತಿಯೊಂದು ನಗುವಿನಲ್ಲೂ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು. ಇವತ್ತು ಮಿಸ್ ಕರ್ನಾಟಕ ಸೂಪರ್ ಮಾಡೆಲ್ ನಡೀತಾ ಇದೆ ರೇಣುಕಾ ಮಂದಿರಲ್ಲಿ. ತುಂಬಾ ಖುಷಿ ಆಗ್ತಿದೆ. ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದ್ದಿದ್ದು. ನಾನು ಅದು ಫಸ್ಟ್ ದಾವಣಗೆರೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಬ್ಯಾಂಗ್ಳೂರ್ ಲೆವೆಲಲ್ಲಿ ಯಾವ ಥರ ಮಾಡ್ತಿದ್ದಾರೋ ಇಲ್ಲೂ ಅದೇ ಥರನೇ ಮಾಡ್ತಿದ್ದಾರೆ. ಇವತ್ತು ಮಿಸ್ ಕರ್ನಾಟಕ ನಡೀತಿದೆ ಸೂಪರ್ ಮಾಡೆಲ್ ಅಂತ ದಾವಣಗೆರೆಯಲ್ಲಿ. ಇಷ್ಟು ವರ್ಷ ಬೆಂಗಳೂರಲ್ಲಿ ನಡೀತಿತ್ತು, ಇವಾಗ ದಾವಣಗೆರೆಯಲ್ಲಿ ನಡೀತಿದೆ. ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ ನಮ್ಗೆ ಈ ಅಪಾರ್ಚುನಿಟಿ ಇಲ್ಲಿ ಸಿಕ್ಕಿದ್ದಕ್ಕೆ. ವಿ ಆರ್ ಥ್ಯಾಂಕ್ಫುಲ್. ಏನಕ್ಕೆ ಅಂದರೆ ಇವತ್ತು ನಮ್ಮದು ಶೋ ಇದೆ, ಮಿಸ್ಟರ್ ಆ್ಯಂಡ್ ಮಿಸ್ ಕರ್ನಾಟಕ ಸೂಪರ್ ಮಾಡೆಲ್ ಅಂತ. ಇದು ಒಂದು ಒಳ್ಳೆ ವೇದಿಕೆ ನಮಗೆ, ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ಫುಲ್ ಟು ವಿಶು ಸರ್, ಸೋನು ಸಿಂಗ್ ಸರ್, ಎವ್ರಿಬಡಿ. ಹೌದು, ನಿಜವಾಗ್ಲೂ ಇದು ತುಂಬ ಒಳ್ಳೆಯ ವಿಷಯ ಹೇಳಬೇಕಂದ್ರೆ. ನಮಗೂ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಶೇಷತೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕರ್ನಾಟಕ ಸೂಪರ್ ಮಾಡೆಲ್ ಫೈನಲ್. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಸ್ಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷದಿಂದ ಆಸೆ ಇತ್ತು ಮೀನ್ಸ್ ಬರೀ ಬ್ಯುಸಿ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಭಾಳ ಇತ್ತು. ಬಟ್ ಇವತ್ತದು ಟೈಮ್ ಬಂದಿದೆ. ಒಂದೆಡೆ ಸಾಂಪ್ರದಾಯಿಕ ಉಡುಗೆಗಳ ಸೊಬಗು, ಮತ್ತೊಂದೆಡೆ ಆಧುನಿಕ ಫ್ಯಾಷನ್ನ ವೈಭವ. ಬಣ್ಣ ಬಣ್ಣದ ವಸ್ತ್ರಗಳಲ್ಲಿ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ ಸ್ಪರ್ಧಿಗಳು ಸಭಾಂಗಣದಲ್ಲಿ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು. ಮಕ್ಕಳು, ಯುವತಿಯರು ಹಾಗೂ ಯುವಕರ ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ತೀರ್ಪುಗಾರರು ಸ್ಪರ್ಧಿಗಳ ನಡಿಗೆ, ವ್ಯಕ್ತಿತ್ವ, ಆತ್ಮವಿಶ್ವಾಸ, ಉಡುಗೆ ಪ್ರದರ್ಶನ ಹಾಗೂ ವೇದಿಕೆ ನಿರ್ವಹಣಾ ಕೌಶಲ್ಯವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರು. ಫ್ಯಾಷನ್ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಕನಸು ಹೊಂದಿರುವ ಅನೇಕ ಹೊಸ ಪ್ರತಿಭೆಗಳಿಗೆ ಈ ಸ್ಪರ್ಧೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಯಿತು. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇವರಿಗೆ ಬೆಂಗಳೂರಿನಂತಹ ಮಹಾನಗರಗಳಿಗೆ ತೆರಳಬೇಕಾಗುತ್ತಿತ್ತು. ಆದರೆ ಇದೀಗ ದಾವಣಗೆರೆಯಲ್ಲಿಯೇ ವಿಶು ಕ್ರಿಯೇಷನ್ಸ್ ಇಂತಹ ವೇದಿಕೆಯನ್ನು ಕಲ್ಪಿಸಿರುವುದು ಸಂತಸದ ಸಂಗತಿ ಎಂದು ಸ್ಪರ್ಧಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ದಾವಣಗೆರೆಯಲ್ಲಿ ಕರ್ನಾಟಕ ಸೂಪರ್ ಮಾಡೆಲ್ ಅಂತ ಮಾಡಲಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ದಾವಣಗೆರೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಇದು ನಡೀತಾ ಇರೋದು. ದಾವಣಗೆರೆಯಲ್ಲಿ ತುಂಬ ಪ್ರತಿಭೆಗಳಿದ್ವು, ಮಾಡಲಿಂಗ್ ಫೀಲ್ಡ್ಗೆ ಹೋಗಬೇಕು ಅನ್ನೋ ಆಸೆ ಇರುವಂಥ ತುಂಬ ಜನ ಯುವಜನತೆ ಮತ್ತು ಕಿಡ್ಸ್ ಕೂಡ ಇದ್ದರು. ಇವತ್ತು ನಮ್ಮ ವಿಶು ಕ್ರಿಯೇಷನಿಂದ ವಿಶು ಅವರು ಕರ್ನಾಟಕ ಸೂಪರ್ ಮಾಡೆಲ್ ಅಂತ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಬ್ಯಾಂಗ್ಳೂರು ಮತ್ತು ಇಂಟರ್ನ್ಯಾಷನಲ್ ಲೆವೆಲಿಂದ ಮಾಡೆಲ್ಸ್ ಮತ್ತು ಜಡ್ಜಸ್ಗಳು ಕೂಡ ಬಂದಿದ್ದಾರೆ. ನಮ್ಮ ದಾವಣಗೆರೆಯ ಜನಕ್ಕೆ ಇದೊಂದು ಸುವರ್ಣ ಅವಕಾಶ. ಎಲ್ಲ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೂ ಉನ್ನತ ಮಟ್ಟಕ್ಕೆ ನಡೀಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಖುಷಿ ಆಗ್ತಿದೆ. ದಾವಣಗೆರೆಯಲ್ಲಿ ಈ ಥರ ಇವೆಂಟ್ ಫಸ್ಟ್ ಟೈಮ್ ಮಾಡ್ತಿರೋದು. ವಿಶು ಸರ್ ಅವರು ಫಸ್ಟ್ ಟೈಮ್ ಈ ಥರ ಕ್ರಿಯೇಟ್ ಮಾಡ್ಯಾರೆ. ಹಾವೇರಿಯಿಂದ ಬಂದಿರೋದು. ಇದು ಸೂಪರ್ ಮಾಡೆಲ್ ಕರ್ನಾಟಕ
ಇದು ಆರ್ಗನೈಸ್ ಮಾಡಿದ್ದಾರೆ ವಿಶ್ವ ಸರ್ ಅವರು. ಇದನ್ನ ಮಾಡ್ಬೇಕಂದ್ರೆ ಬೆಂಗಳೂರು ಲೆವೆಲ್ಗೆ ಹೋಗ್ಬೇಕಿತ್ತು, ಅದೇ ಇಲ್ಲೇ ದಾವಣಗೆರೆಯಲ್ಲೇ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ. ಮೊದಲಿಗೆ ಮಾಡ್ಲಿಂಗ್ ಅಂತಾನೆ ಏನಂತ ಗೊತ್ತಿರಲಿಲ್ಲ. ಸೊ ಇವರು ಅವಕಾಶ ಕೊಟ್ಟಿದ್ದರಿಂದ ನಾವು ಇದಕ್ಕೆ ಜಾಯ್ನ್ ಆದ್ವಿ. ಬಟ್ ಇದರಿಂದ ನಮಗೆ ಭಾಳ ಹೆಲ್ಪ್ ಆಗ್ತದೆ. ಮುಂದೆ ಫ್ಯೂಚರಲ್ಲಿ ಅದ್ರಲ್ಲಿ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಡೆದ ಮಿಸ್ಟರ್ ಅಂಡ್ ಮಿಸ್ ಕರ್ನಾಟಕ ಸೂಪರ್ ಮಾಡೆಲ್ ಸ್ಪರ್ಧೆ ಕೇವಲ ಫ್ಯಾಷನ್ ಪ್ರದರ್ಶನವಾಗಿ ಮಾತ್ರವಲ್ಲ, ಪ್ರತಿಭೆ, ಆತ್ಮವಿಶ್ವಾಸ ಹಾಗೂ ವ್ಯಕ್ತಿತ್ವದ ಸಂಭ್ರಮವಾಗಿಯೂ ಮೂಡಿಬಂತು. ರ್ಯಾಂಪ್ ಮೇಲೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕಿದ ಪ್ರತಿಯೊಬ್ಬ ಸ್ಪರ್ಧಿಯು ತನ್ನದೇ ಆದ ಛಾಪು ಮೂಡಿಸಿದರೆ ಇಂತಹ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿರುವ ಹೊಸ ಪ್ರತಿಭೆಗಳಿಗೆ ಉತ್ತಮ ಅವಕಾಶಗಳ ಬಾಗಿಲು ತೆರೆಯುತ್ತಿವೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅನ್ನಿಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.